ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಈ ಕ್ಯಾರೆಟ್ ಪಲ್ಯ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಕ್ವಿಕ್ಕಾಗಿ ಮಾಡಬಹುದು, ನೋಡಲಿಕ್ಕೆ ತುಂಬ ಕಲರ್ಫುಲ್ಲಾಗಿ ಎಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬಹುದು. ಮತ್ತು ಇದು ಚಪಾತಿ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು ಇದು ನಮ್ಮ ದೇಹಕ್ಕೆ ಕೂಡ ಎಷ್ಟು ಒಳ್ಳೆಯದು ಗೊತ್ತಾ. ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಈ ಥರ ತುಂಬ ಕ್ಯಾರೆಟಲ್ಲಿ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ. ಹಾಗಾಗಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲರಿಗೆ ಕ್ಯಾರೆಟ್ ಪಲ್ಯ ಗೊತ್ತಿದ್ದರೂ ಒಮ್ಮೆ ಈ ಥರನೂ ಟ್ರೈ ಮಾಡಿ. ಯಾಕಂದರೆ ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ಹಾಗಾಗಿ ಮತ್ತು ಈ ಕ್ಯಾರೆಟ್ ಪಲ್ಯ ಅಂತೂ ಜಸ್ಟ್ ಕ್ಯಾರೆಟ್ ತುರಿ ಇದ್ದರೆ ಒಂದು 10 ನಿಮಿಷದಲ್ಲೇ ಕ್ಯಾರೆಟ್ ಪಲ್ಯ ಮಾಡ್ಬೋದು. ಅಷ್ಟು ಈಸಿ. ಮತ್ತು ನಾನು ಪಲ್ಯಗಳನ್ನೆಲ್ಲ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗಲ್ಲ ಫ್ರೆಂಡ್ಸ್. ಒಂದು 50% ಅಷ್ಟೇ ಬೇಯಿಸೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲೊಂದು ಕಡಾಯಿನ ಬಿಸಿಗಿಟ್ಟಿದ್ದೀನಿ. ಅದಕ್ಕೂ ಇಲ್ಲೊಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನೋಡಿ ಸಾಸಿವೆ ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂದಿದ ತಕ್ಷಣ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ, ಒಂದು 1/4 ಸ್ಪೂನು. ಅದು ಹಾಕ್ಕೊಂಡಾದ್ಮೇಲೆ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ತಾ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗಂತ ನೀವೇನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡಬೇಕಾಗಿಲ್ಲ. ಈಗ ನೋಡಿ ಕರಿಬೇವು ಸಹ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಇದು ಏನದು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೆ. 1-2 ಹಾಕ್ಕೊಂಡೆ ಫ್ರೆಂಡ್ಸ್ ಅಷ್ಟೇ. ಆಮೇಲೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹಾಗಾಗಿ ಮತ್ತು ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಸಹ ಹಾಕ್ಕೊಂಡಿದ್ದೀನಿ. ನೀವು ನೋಡಬಹುದು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಕ್ಯಾರೆಟು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಹೆರೆದ್ಬಿಟ್ಟು ಅದಾದಮೇಲೆ ತುರಿದಿಟ್ಕೊಳ್ಳೋವಂಥದ್ದು. ಈಗ ನೋಡಿ ನಾನು ಕ್ಯಾರೆಟ್ ತುರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಅಂದರೆ ಆ ಒಗ್ಗರಣೆ ಕ್ಯಾರೆಟ್ ತುರಿ ಏನಿದೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಆಯಿತಾ. ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ನಮ್ಮದು ಅರ್ಧ ಪಲ್ಯ ರೆಡಿ ಅಂತಲೇ ಹೇಳಬಹುದು. ಅದಾದಮೇಲೆ ಒಂದು 5 ನಿಮಿಷ ನಾವು ಸ್ಟೀಮ್ ಮಾಡಿದ್ರೆ, ಅಂದರೆ ಆವಿಯಲ್ಲೇ ಬೇಯಿಸ್ಕೊಂಡ್ರೆ ನಮ್ಮ ಕ್ಯಾರೆಟ್ ಪಲ್ಯ ಏನಿದೆ ಅದು ರೆಡಿ ಆಗುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಮುಚ್ಚಳ ಹಾಕಿ ಒಂದು 2 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಇದು 1-2 ನಿಮಿಷ ಆದಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ನೋಡಿ ಖಾರಕ್ಕೆ ಆವಾಗಲೇ 1-2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಈಗ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಕಲರು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಕಲರ್ ಕಾಂಬಿನೇಷನ್ ಹೆಂಗಿದೆ ಅಲ್ಲ, ಚೆನ್ನಾಗಿದೆ. ಈಗ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಮತ್ತಿನ್ನೊಂದು 2 ನಿಮಿಷ ಮುಚ್ಚಿಡೋ ಅಂಥದ್ದು. ಆಗ ನಮ್ಮ ಪಲ್ಯ
ರೆಡಿ ಆಗೋದು. ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತು ಇದುವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ದೀರಾ ಪ್ಲೀಸ್ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನಮ್ಮ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಪ್ರತಿ ಸರಿ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊತಾ ಇರ್ತೀನಿ, ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ಅಂತ. ಈಗ ನೋಡಿ ಒಳ್ಳೆ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಅಲಂಕಾರಕ್ಕೆ ಮತ್ತು ಟೇಸ್ಟಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತೆ ಕ್ಲೋಸ್ ಮಾಡ್ತೇನೆ. ಒಂದು 5 ನಿಮಿಷ ಆದಮೇಲೆ ಮತ್ತು ಇದನ್ನು ನಾವು ತಿರುಗಿಸೋದು. ನೋಡಿ ನೀವು ಕಲರೇ ಚೇಂಜ್ ಆಯಿತು ಅಲ್ವಾ, ಅಂದರೆ ಪಲ್ಯ ಈಗ ರೆಡಿಯಾಗಿದೆ ಅಂತ ಹೇಳಿ. ನೋಡಿ ನಾವು ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಳ್ಳೋಂಗಿಲ್ಲ ಅಥವಾ ಮೊದಲೇ ಬೇಯಿಸ್ಕೊಂಡು ಇಟ್ಕೊಳಂಗಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ನಾನು ಇದೇ ಥರ ಎಲ್ಲ ಪಲ್ಯನೂ ನಾನು ಯಾವುದೇ ರೀತಿ ನೀರಲ್ಲಿ ಬೇಯಿಸ್ಕೊಳ್ಳಲ್ಲ, ಎಲ್ಲ ಸ್ಟೀಮಲ್ಲೇ ನಾನು ಬೇಯಿಸ್ಕೊಳ್ಳೋದು. ಮುಚ್ಚಿಟ್ಟು ಅವಾಗವಾಗ ತಿರುಗಿಸ್ತಾ ಇದ್ದರೆ ಅದರದ್ದೇ ನೀರಲ್ಲಿ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಮತ್ತು ಯಾವುದೇ ಪಲ್ಯನೂ ಸಹ ನಾನು ಫುಲ್ ಬಾಯ್ಲ್ಡ್ ಮಾಡಲ್ಲ ಫ್ರೆಂಡ್ಸ್, ಒಂದು 50% ಬಾಯ್ಲ್ಡ್ ಮಾಡ್ತೀನಿ. ಹಾಗಾಗಿ ನೀವೇ ನೋಡ್ಬೋದು ಆವಾಗೇ ಇದ್ದಿದ್ದು ಕ್ಯಾರೆಟ್ ಕಲರ್ಗೂ ಈಗಿರೋದಕ್ಕೂ ತುಂಬ ಕಲರ್ ವೇರಿಯೇಷನ್ ಇದೆ ಅಲ್ವಾ. ಇಷ್ಟೇ ಫ್ರೆಂಡ್ಸ್, ನಾನು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೀನಿ ಪಲ್ಯನ. ಈಗ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ಸಿಂಪಲಾಗಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಪದಾರ್ಥಗಳು ಬೇಕಾಗಿಲ್ಲ. ಹಾಗಂತ ಹೇಳಿ ಟೇಸ್ಟಿಗೆ ಯಾವುದೇ ರೀತಿ ಕಡಿಮೆ ಇರೋಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತೊಮ್ಮೆ ಸಿಗೋಣ, ಬಾಯ್.